ವಿಶ್ವವಸು ಸಂವತ್ಸರದ 2025ನೆಯ ಕುಂಭರಾಶಿಯ ಫಲ. ಕುಂಭರಾಶಿಯಲ್ಲಿ ಜನ್ಮದಲ್ಲಿದ್ದಂತಹ ಶನಿಗ್ರಹ ಈಗ ಬಿಡುಗಡೆಯಾಗಿ ಹೋಗ್ತಿದ್ದಾರೆ. ಆದರೆ ಕುಂಭರಾಶಿಗೆ ಆದಾಯ ಅಂಡ್ ವ್ಯಯ ಏನು ಬದಲಾವಣೆಗಳೇನು ಆಗಿಲ್ಲ. 8 ರೂಪಾಯಿ ಆದಾಯ ಇದ್ದರೆ 14 ರೂಪಾಯಿ ಖರ್ಚಿರುತ್ತೆ. ಈ ಖರ್ಚುಗಳಲ್ಲಿ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. 2.5 ವರ್ಷಗಳಂತೂ ಕುಂಭರಾಶಿ ಭಾಳ ಸಮಸ್ಯೆಯನ್ನು ಅನುಭವಿಸ್ತು, ಭಾಳ ತೊಂದರೆಗಳನ್ನು ಅನುಭವಿಸ್ತು, ಅವಮಾನಗಳನ್ನು ಅನುಭವಿಸ್ತು, ಕಷ್ಟಗಳನ್ನು, ನಷ್ಟಗಳನ್ನು, ಕಲಹಗಳನ್ನು, ತೊಂದರೆಗಳನ್ನು, ತಾಪತ್ರಗಳನ್ನು ಎಲ್ಲವನ್ನೂ ಕಂಡಂತಹ ರಾಶಿ ಕುಂಭರಾಶಿ. ಅವಮಾನಗಳನ್ನು ಅನುಭವಿಸಿದೆ, ಕುಟುಂಬದಲ್ಲಿ ಕಲಹಗಳನ್ನು ತಂದುಕೊಟ್ಟಿದೆ. ಒಂದಲ್ಲ ಒಂದು ಯಾರು ನಂಬಬೇಕು, ಯಾರು ನಂಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂತಹ ಎಲ್ಲ ಗೊಂದಲಗಳನ್ನು ಸೃಷ್ಟಿ ಮಾಡಿದಂತಹ ರಾಶಿ ಇದೇ ಕುಂಭರಾಶಿ. ಈಗ ಕುಂಭರಾಶಿಯಲ್ಲಿದ್ದಂತಹ ಶನಿಗ್ರಹ ಸ್ವಲ್ಪ ಬಿಡುಗಡೆಯಾಗಿ 2.5 ವರ್ಷದ ಸುಮಾರು 5 ವರ್ಷಗಳ ಕಾಲದ 7.5 ಮುಕ್ತಾಯ ಕಂಡಿದೆ. ಕುಂಭರಾಶಿ ಕೋಪ ಕಡಿಮೆ ಆಗಿದೆ, ಆಲೋಚನೆ ಜಾಸ್ತಿ ಆಗಿದೆ. ಏನೇನು ಮಾಡಬೇಕು, ಏನು ಮಾಡಬಾರುವಂತಹ ಉತ್ತಮವಾದಂತಹ ಬುದ್ಧಿಶಕ್ತಿಯಂತೂ ಖಂಡಿತವಾಗಿ ನಿಮಗೆ ಈಗ ಬಂದಿದೆ. ಈಗ ಮಾಡಬೇಕಾಗಿರುವಂಥದ್ದು ನಿಮಗೆ ಮಿತ್ರರಿಂದ ಸಹಕಾರ ಸಹಯೋಗ, ಕುಟುಂಬದಿಂದ ಸಹಕಾರ ಸಹಯೋಗ ಸಿಗುತ್ತೆ. ನಿಮಗೆ ಅತ್ಯಂತ ಆಪ್ತರು, ನೀವು ಯಾವತ್ತೋ ಒಂದು ದಿನಗಳ ಕಾಲದಲ್ಲಿ ನೀವು ಸಹಾಯವನ್ನು ಮಾಡಿದಂಥ ವ್ಯಕ್ತಿಗಳಿಂದ ನಿಮಗೆ ಸಹಕಾರ ಸಹಯೋಗ ಖಂಡಿತವಾಗಿ ಸಿಗುತ್ತೆ. ಸಮಸ್ಯೆಗಳಿಂದ ಸ್ವಲ್ಪ ದೂರ ಆಗ್ತೀರಿ. ಸಮಸ್ಯೆ ಎನ್ನುವಂಥದ್ದು ಖಂಡಿತವಾಗಿರುತ್ತೆ. ನಿಮಗೆ ಇನ್ನೂ 2.5 ವರ್ಷಗಳ ಶನಿಕಾಟ ಖಂಡಿತವಾಗಿ ಇದೆ. 7.5 ಇನ್ನೂ ಮುಕ್ತಾಯ ಆಗಿಲ್ಲ. ಆದರೆ ನಿಮಗೆ ಬಲದಲ್ಲಿರುವಂಥವರು ರಾಹುಗ್ರಹ ಬಲದಲ್ಲಿ ಬರ್ತಾರೆ. ರಾಹುಗ್ರಹದ ಯೋಗ, ಶುಕ್ರ ಬಲದ ಯೋಗ ನಿಮಗೆಲ್ಲವೂ ಸಹ ಸಿಗುತ್ತೆ. ಸ್ವಲ್ಪ ಅಪನಿಂದನೆಗಳಿಂದ ದೂರ ಆಗುವಂಥ ವಾತಾವರಣಗಳನ್ನು ಖಂಡಿತವಾಗಿರುತ್ತೆ. ಹಣಕಾಸಿನ ಅನುಕೂಲಗಳಾಗುತ್ತೆ, ವೆಚ್ಚಗಳು ಹಾಗೆ ಆಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಇನ್ನೂ ಕಾಣುತ್ತೆ. ಅದರ ಜೊತೆಯಲ್ಲಿ ಹೋದ ವರ್ಷಕ್ಕಿಂತಲೂ ಸಹ ಉತ್ತಮವಾದಂಥ ವರ್ಷವಾಗಿರುತ್ತೆ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಂತೂ ಸಿಗುತ್ತೆ. ಹಣಕಾಸಿನ ಅನುಕೂಲದ ಜೊತೆಯಲ್ಲಿ ಕುಟುಂಬದಲ್ಲಿ ಸಹಕಾರ ಸಹಯೋಗ, ಬಂಧು ಮಿತ್ರರ ಸಹಕಾರ ಸಹಯೋಗ, ಸ್ನೇಹಿತರ ಸಹಕಾರ ಸಹಯೋಗ ಖಂಡಿತವಾಗಿ ನಿಮಗೆ ಅದು ನೆರವಾಗುತ್ತೆ. ಆ ನೆರವಿನಿಂದ ನಿಮಗೆ ಎಷ್ಟೋ ಕಷ್ಟಗಳಿಂದ ಮುಕ್ತರಾಗುವಂತಹ ವಾತಾವರಣಗಳಂತೂ ಖಂಡಿತವಾಗಿ ಬರ್ತೀರಿ. ಜೊತೆಯಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಕೋಪ ಇನ್ನು ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ. ಆತುರದ ನಿರ್ಧಾರಗಳು ಬೇಡ, ಆಲೋಚನೆ ಮಾಡೋ ವ್ಯವಹಾರಗಳನ್ನು ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಗುರಿಯಾಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಸನ್ಮಾರ್ಗ ಸಿಗುತ್ತೆ ನಿಮಗೆ ಅಂತ ಹೇಳ್ಬೋದು. ರಾಶಿಯಾಧಿಪತಿ ಬಂದು ನಿಮಗೆ ಶನಿಗ್ರಹನೇ ಆಗಿರ್ತಾರೆ. ಶನಿಗ್ರಹ ಜನ್ಮದಿಂದ ಬಿಟ್ಟೋಗಿದ್ದಾರೆ. ರಾಹು ಜನ್ಮದಲ್ಲಿ ಬಂದು ಕುಳಿತುಕೊಂಡಿದ್ದಾರೆ. ಮಿತ್ರನ ಮನೆಗೆ ಬಂದಂತಹ ರಾಹುಗ್ರಹ ಅನುಕೂಲಗಳನ್ನು ಮಾಡ್ಕೊಳ್ತಾರೆ. ಆದ್ದರಿಂದ ನೀವು ಮಾಡಬೇಕಾಗಿರುವಂಥ ಶನಿಯ ಉಪಾಸನೆ, ಹನುಮಂತನ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಈ ವರ್ಷ ನಿಮಗೆ ಒಂದು ರೀತಿಯಾದಂಥ ಹೋದ ವರ್ಷಕ್ಕಿಂತಲೂ ಸಹ ಅನುಕೂಲಕರವಾದಂಥ ವರ್ಷವಾಗಿ ಖಂಡಿತವಾಗಿ ಕುಂಭರಾಶಿಗೆ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ರಾಶಿಯ ಸುಮಾರು ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಗೊಂದಲಗಳನ್ನು, ವಿವಾಹದಲ್ಲಿ ಸಮಸ್ಯೆಗಳನ್ನು, ಕುಟುಂಬದಲ್ಲಿ ಕಲಹಗಳನ್ನು, ಶುಭ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ಎಲ್ಲ ಕಂಡಂತಹ ವರ್ಷ. ಸುಮಾರು ವರ್ಷಗಳಿಂದಲೂ ಸಹ ಇದನ್ನು ನೋಡಿದ್ದೀರಿ. ಈ ವರ್ಷ ಅಂತೂ ವಿವಾಹದಲ್ಲೂ ಅನುಕೂಲವಾಗುತ್ತೆ, ಹಣಕಾಸಿನಲ್ಲೂ ಅನುಕೂಲವಾಗುತ್ತೆ, ಕುಟುಂಬದಲ್ಲೂ ಸೌಖ್ಯವಾಗಿರುತ್ತೆ. ಇದನ್ನು ಭಗವಂತ ನಿಮಗೆ ಕರುಣಿಸ್ತಾನೆ. ನೀವು ಮಾಡಬೇಕಾಗಿರುವಂಥದ್ದು ಹನುಮಂತನ ಉಪಾಸನೆ, ಶನಿಗ್ರಹನ ಪ್ರಾರ್ಥನೆ. ಇದನ್ನು ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು.